ಶೆಕೆ ಎಷ್ಟಾಗಿಬಿಡತ್ತಪ್ಪ ಅಲ್ಲಿ ಬಿಸಿಲು. ಬುಕ್ ಮಾಡೋಣ ಮತ್ತೆ ಬೇಡ, ಒಟ್ಟಿ ಬೇಡ ಬಿಡು. ಕಮ್ಮಿ ಕನ್ನೆಸರ್ಲಿ ಬುಕ್ ಮಾಡ್ಬಿಡು ಅಂತ ಹಿಂಗೆ EMI ಆಟೋಮೆಟಿಕ್ ಯಾರು ಬಿದ್ದು ಬಿಳೆ ಕಟ್ಟ ಬಿಡ್ಬೇಕ. ಇಲ್ಲ ಅವ್ರ ನಂಬರ್ ಐತೆ, ಅವ್ರ ಒಂದು ನಂಬರ್ ಹೇಳಿ OTP ಕೊಟ್ಬಿಡಮಂತೆ ಕಳೆಯಲ್ಲ. OTP ಕೊಟ್ಟು ಯಾರಿಗೆ ಕೊಟ್ಟೇನು ಯಾರು ಅನ್ಸ್ಕೊಂಬಂದು ನಿಮ್ಮ ಹೆಸರು ಐತೆ ಎಲ್ಲ ಐತೆ ನನಗೆ. ಅದು AC ಮಾರ್ಕೆಟ್ ತಿಂದ್ಬಿಡು ಮತ್ತೆ ಅದು ನೀಟಿಗೆ ಮಾಡ್ದೆ ನಾವು. ಮತ್ತು ನಾವು ತೊಗೊಂಡೇವನ್ನ 4 ದಿವಸ ಬಿಟ್ಟು ಹೊಸದು ತೊಗೊಂಡಿನ ಅನ್ಬೇಕಲ್ಲ ಅದಲ್ಲ ಅವ್ನು ಮಾಡ್ಯಾನಲ್ಲ. ಹಾಂ ನವದ ನಜೀರ ಏನು ನೀವು ಮೊಬೈಲ್ ಕಸ್ಟಮರ್ಗೆ ಮೊಬೈಲ್ ಕಸ್ಟಮರ್ಗೆ ಕೊಳಿಕೆ ಹಾಂ ಕೊಳಿಕೆ ಕೊಳಿಕೆ ಅಲ್ಲಿ ಇದ್ನಲ್ಲ ನವಾಜ್ ನವದು ಹಾಂ ಮೊಬೈಲ್ ಅಪ್ಲೋಡ್ ಆಗ್ಲಾರ ಕಸ್ಟಮರ್ಗೆಲ್ಲ ಅಂತೇಳಿ ಫ್ರಿಜ್ ವಾಷಿಂಗ್ ಮಿಷಿನ್ AC ಅಂತೇಳಿ ಫೈನಾನ್ಸ್ ಮಾಡಿಸ್ಬಿಡಣ. ಹಾಂ ಫೋನ್ OTP ಹಾಕ್ಬಿಡು. ಈಗ ಕಸ್ಟಮರ್ ಮೊಬೈಲ್ ತೊಗೋಬೇಕಂತಿರ್ತಾನೆ, ಅವ್ನು ಸಿಬಿಲ್ ಸರಿ ಇಲ್ಲ ಅಂತೇಳಿ ಮೊಬೈಲ್ ಬಂದಿರಲ್ಲ ಅವನಿಗೆ. ಹಾಂ ಅವನಿಗೆ ಏನು ಮಾಡಿಬಿಡೋದು, TV ಫ್ರಿಜ್ ಅವಕ್ಕೆ ಸಿವಿಲ್ ಹೆಚ್ಚು ಕಡಿಮೆ ಇದ್ರೂ ಬರುತ್ತೆ, ಅದ್ರ ಮೇಲೆ ಲೋನ್ ಮಾಡಿ ಅದ್ರ ಮೇಲೆ ಲೋನ್ ಮಾಡಿಬಿಟ್ಟಾನ. ಅವ್ರು ಕಟ್ಲಾರ್ದಾಗ ಸೀಸ್ ಮಾಡಕ್ಕೆ ಹೋದ್ರೆ ಅಲ್ಲಿ ಇರ್ಬೇಕಲ್ಲ ಪ್ರಾಡಕ್ಟ್ ಮನೆಗೆ ಹೋದ್ರೆ. ಹಾಂ ಮೊಬೈಲ್ ಆದರೆ ಇರ್ತಾವೆ, ಕಂತೆ ಕಟ್ಟಿರಲ್ಲ ಡ್ಯೂ ಇರಲ್ಲ. ಕಂತೆ ಕಟ್ಟಿರಲ್ಲ. ಅಲ್ಲಿ ಈಗ ವಾಷಿಂಗ್ ಮಿಷಿನ್ ಅಂದ್ರೆ ವಾಷಿಂಗ್ ಮಿಷಿನ್ ಅವ್ನು ಕಂತು ಕಟ್ಟಿಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ಹೊತ್ಕೊಂಬರಕ್ಕೆ ಇವ್ರು ಹೋಗ್ತಾರೆ. ಇವ್ರು ಹೋದ್ರೆ ಅವ್ರ ಮನೆ ವಾಷಿಂಗ್ ಮಿಷಿನ್ ಇಲ್ಲಾಂದ್ರೆ ಏನು ಹೊತ್ಕೊಂಬರ್ತಾರೆ. ಯಾಕಂದ್ರೆ ಅವ್ರ ಪ್ರಕಾರ ವಾಷಿಂಗ್ ಮಿಷಿನ್ ಕೊಟ್ಟಾರ, ಫೋನ್ ಹೆಂಗೆ ತೊಗೊಂಡು ಬರೋಕ್ಕೆ ಬರುತ್ತೆ. ಏನು ಹಿಡ್ದಾರ ನೀನು? ಹಾಂ ಮತ್ತು ಅದಕ್ಕೆ ಲಾಸ್ ಏನೋನ. ಎಲ್ಲಿ ಒಪೆರ ಅಪೆಕ್ಸ್ ಹಾಂ ಅಪೆಕ್ಸ್ ಅಪಿ ಅಪೆಕ್ಸ್ ಅಲ್ಲಿ ಮಾಡಿದ್ನಲ್ಲ. ಬಜಾಜ್ ಫೈನಾನ್ಸ್ ಅವ್ರು ಕೇಳಿದ್ರೆ ಏನೋ ಕತೆ ಹೇಳಿದ್ನಂತೆ. ಅವರು ಸುಮ್ಮನೆ ಇದ್ದು ಒಂದು ವಾರ ಆದಮೇಲೆ ಪೇಮೆಂಟ್ ಹೋಗಿ ಮಾಡಿಬಿಟ್ರಿ. ನೀವು ಬರೋ ರೊಕ್ಕ ಇರ್ತಾವಲ್ಲ, ಕಸ್ಟಮರಿಗೆ ಲೋನ್ ಆಗಿದ್ದು ಇರ್ತಾವೆ, ನೀವು ರೊಕ್ಕ ಕೊಡ್ಬೇಕಲ್ಲ ಅವ್ರು ಲೋನ್ ಆದಮೇಲೆ. ಅವು ಹೋಲ್ಡ್ ಮಾಡಿ ಎಲ್ಲ ಆಗಿ ಒಟ್ಟು 23 ಲಕ್ಷ ಹೋಗ್ಯವಂತ ಟೋಟಲ್ ಲೋನ್ ಅಂಗಡಿ ಮಾಡಿ ನಾನೇ ಇಲ್ಲ ಅಣ್ಣ ಹಿಂಗೆ ಆಯ್ತು ಹಂಗಿಂಗೆ ಆಗೈತೆ ಅಂತ ಏನು ಹೇಳಿಲ್ಲ. ಹಂಗಿಂಗೆ ಆಯ್ತಂತ ಅಶೋಕ್ ಕೇಳೇನ ಇಲ್ಲ